OYC ನಿಮ್ಮ ಜೊತೆ ಇದ್ದೀನಿ, ಫರೂಕ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ, ಓಮರ್ ಅಬ್ದುಲ್ಲಾ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಸಿದ್ದರಾಮಯ್ಯ ನಾನು ನಿಮ್ಮ ಜೊತೆ ಇಲ್ಲ, ನಾನು ನಿಮ್ಮ ಜೊತೆ ಇಲ್ಲ, ನಾನು ಶಾಂತಿ ದೂತ. ಯಾಕಪ್ಪ ನಿನ್ನ ಶಾಂತಿನ ನೆನ್ನೆ ಆ ಡ್ಯಾಸ್ ಮೇಲೆ ತೋರಿಸ್ತಲ್ಲ, ನಿನ್ನ ಶಾಂತಿ ಅಂತೋದು ಅಂತ. ಅಲ್ಲಿ ನಿನಗೆ ಕಪ್ಪು ಬಾವುಟ ಪ್ರದರ್ಶನ, ನೀನು ಪಾಕಿಸ್ತಾನ ಪರ ಮಾತಾಡಿಕ್ಕೆ ಕಪ್ಪು ಬಾವುಟ BJP ಅವರು ಪ್ರದರ್ಶನ ಮಾಡಿದ್ರೆ ಕಪ್ಪಾಳು ಕೊಡಿಯಕ್ಕೆ ಹೋಗಿದ್ದೆ ಒಬ್ಬ ಪೊಲೀಸ್ ಅಧಿಕಾರಿನ. ಇದಾ ನಿನ್ನ ಶಾಂತಿ? ಶಾಂತಿ ಮೊದಲಂತೆ, ನಾವು ಶಾಂತಿ ಪ್ರಿಯರಂತೆ. ಕಪ್ಪಾಳಕ್ಕೆ ಪೊಲೀಸರು ಕಪ್ಪಾಳು ಕೊಡಿಯೋದು ಶಾಂತಿನಾ? ಲೇ SP ಅಂತಾರಲ್ಲ, ಏನು ಮನೆ ಕಸ ಗುಡಿಸೋ ಆಳ SP? ನೀನು ಏನು ಓದಿದೀಯೋ ಗೊತ್ತಿಲ್ಲ, ಅವನು IPS ಮಾಡಿ ಬಂದವನೇ, ಎಕ್ಸಾಮ್ ಪಾಸ್ ಮಾಡಿ ಬಂದವ್ರೆ. IPS ಇಂಡಿಯನ್ ಸರ್ವಿಸ್ ಎಕ್ಸಾಮ್ ಮಾಡಿ ಬಂದಿದ್ದಾರೆ. ಅವ್ರನ್ನ ಏಕವಚನದಲ್ಲಿ ನೀವು ಕರೆಯುವಂಥದ್ದು, ಒಬ್ಬ ಜಿಲ್ಲಾಧಿಕಾರಿನ ಡ್ಯಾಸಿಂದ ಕತ್ತಿಡ್ದು ಆಚೆ ತಳ್ಳುವಂಥದ್ದು. ಆ್ಯಕ್ಚುಲಿ ಕಾರ್ಯಕ್ರಮ ಮಾಡೋರು ಜಿಲ್ಲಾಧಿಕಾರಿ, ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಕಾರ್ಯಕ್ರಮ ಏನೇ ಮಾಡಬೇಕಾದ್ರೂ ಜಿಲ್ಲಾಧಿಕಾರಿನೇ ಎಲ್ಲ ನೋಡಿ ಮಾಡೋದೇ ಅವನು. ಅವನು ಡ್ಯಾಸ್ ಮೇಲೆ ಕೂತಿದ್ರೆ ನೀನು ಯಾಕೋ ಕೂತಿದ್ಯಾ ಹೋಗಲೇ ಅಂತಾರೆ. ಕಾರ್ಯಕ್ರಮ ಮಾಡಿದವನವನು, ಇನ್ವಿಟೇಷನ್ ಪ್ರಿಂಟ್ ಮಾಡಿದವನು, ಹಂಚಿದವನವನು, ಪ್ರೋಟೋಕಾಲ್ ಪ್ರಕಾರ ಚೇರ್ ಹಾಕ್ದವನವನು, ಎಲ್ಲ ಮಾಡಿರೋದು ಅವನ್ನೇ ನೀನು ಯಾಕೋ ಕೂತಿದ್ದೀಯಾ ಇಲ್ಲಿ ಅಂತ. ಭಾಳ ದಿನ ನಡೆಯಲ್ಲ ಈ ದುರಾಂಕಾರ. ಇನ್ನೇನು 2 ವರ್ಷ, ಎಷ್ಟು ದಿನ, ಇನ್ನು 6 ತಿಂಗಳು, ಅಕ್ಟೋಬರ ನವಂಬರ ನಿಮ್ಮದು. ನನಗನ್ಸತ್ತೆ ಅಧಿಕಾರ ಬಿಡ್ತಾ ಇದ್ದೀರಲ್ಲ ಅಕ್ಟೋಬರ್ ನವಂಬರಲ್ಲಿ, ಅದರ ಫೆಸ್ಟ್ರೇಷನ್ ನಿಮಗೆ. ಇದರಿಂದ ಸಿಕ್ಕದವ್ರನ್ನೆಲ್ಲ ಬೈತಾ ಇದ್ದೀರ. ನಿಮ್ಮ ಪಕ್ಕದಲ್ಲಿ DK ಶಿವಕುಮಾರ್ ಇದ್ದಾರಲ್ಲ, ಅವ್ರೇನು ಹೇಳಿದ್ದಾರೆ ದೇಶಭಕ್ತಿ ಬಗ್ಗೆ? ನೀನು ಸಪೋರ್ಟೇ ಮಾಡಲಿಲ್ಲಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ. ನಾನೇನು ಹೇಳಲ್ಲ, ಅವ್ರನ್ನೇ ಕೇಳಿ ಅಂತಂದೆ. ನೀನು ಸರಿಯಾಗಿ ಹೇಳಿದರೆ ನೀನು ಸಪೋರ್ಟ್ ಮಾಡಬೇಕಾಯ್ತಲ್ಲ DK ಶಿವಕುಮಾರು. ಯಾಕೆ ಸಪೋರ್ಟ್ ಮಾಡಿಲ್ಲ DK ಶಿವಕುಮಾರ್ ನಿಮ್ಮ ಹೇಳಿಕೆಗೆ? ಅಂದರೆ ನಿಮ್ಮ ಹೇಳಿಕೆಗೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ವಿರೋಧ ಇದ್ದಾರೆ ಅನ್ನೋದು ಅರ್ಥ ಆಯ್ತು. ಬೆಳಗಾವಿಯಲ್ಲಾದ ಅಂಥ ಘಟನೆ, ಇಡೀ ಪೊಲೀಸ್ ಇಲಾಖೆ, ಇಡೀ ಕಾಕಿ ತೊಟ್ಟಿರೋವಂಥ ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ. ಸಹಿಸಲಾಗದ ಅಪಮಾನವನ್ನು ಎಂಟೈರ್ ಪೊಲೀಸ್ ಇಲಾಖೆಗೆ, ಅವ್ರ ಕುಟುಂಬದವ್ರಿಗೆ, ಅವ್ರ ಮಕ್ಕಳಿಗೆ. ಈಗ ಪೊಲೀಸ್ ಇಲಾಖೆಯಲ್ಲಿರೋರ ಅವರ ಕುಟುಂಬದವ್ರ ಗತಿ ಏನು, ಅವ್ರ ಮಕ್ಕಳ ಗತಿ ಏನು? ನಮ್ಮ ಪೊಲೀಸ್ ಇಲಾಖೆನ ಹಿಂಗೆ ಒಬ್ಬ ಮುಖ್ಯಮಂತ್ರಿ ಹೋಗಲ್ಲೇ ಬಾರಲ್ಲೇ ಅಂತ ಬೈ ಕಪ್ಪಾಳು ಕೊಡಿದ್ರೆ ಆ ಕುಟುಂಬದವ್ರು ಎಷ್ಟು ನೋವು ತಿಂದಿರ್ತಾರೆ ಇವತ್ತು. ಪೊಲೀಸ್ ಇಡೀ ಕುಟುಂಬ, ಲಕ್ಷಾಂತರ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ. ನನಗನ್ಸುತ್ತೆ ಅವ್ರಿಗೆಲ್ಲ ಸಿದ್ದರಾಮಯ್ಯನವರು ಅವಮಾನ ಮಾಡಿದ್ದಾರೆ.